ನೇಮಕಾತಿ ಆಗಿಲ್ಲ. PSPR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡದೇನೆ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ. ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು ಎರಡು ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂಥ ಕೆಲಸ ನಾವು ಮಾಡ್ತೇವೆ. ಡಿಸ್ಕ್ರಿಪ್ಟಿವ್ ತೆಗಿಬೇಕಂತ ಹೇಳಿ ನೋಡಿ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ಸ್ ಎಲ್ಲೂ ಕೂಡ ಇಲ್ಲ. ಇವರು ಅದಕ್ಕೆ 200 ಮಾರ್ಕ್ಸ್ ಅನ್ನು ಅಧಿಕವಾಗಿ ಕೊಟ್ಟು ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಮಾಯಿ ಎಷ್ಟುಟ್ಟುತ್ತೆ ಅಂತ ಹೇಳಿ ಭ್ರಷ್ಟಾಚಾರಕ್ಕೋಸ್ಕರ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಲ್ಲಿ ಯಾಕೆ ತರಕ್ಕೆ ಹೊರಟಿದ್ದಾರೆ? ಭ್ರಷ್ಟಾಚಾರ ಬಿಟ್ಟರೆ ಏನೂ ಕೂಡ ಇದರಲ್ಲಿ ಉದ್ದೇಶ ಇಲ್ಲ. ಥ್ಯಾಂಕ್ ಯು.